ಮಾಲೀಶ್ ಮಾಡಿಸ್ಕೊಳ್ಳಿ ಮಾಲೀಶು. ಬಾಳ್ಡಿ ಆಗಿದ್ರು ಸರಿ, ಕೂದಲು ಇಲ್ಲದೆ ಹೋದ್ರು ಸರಿ, ಇಲ್ಲ ಅಂದ್ರು ಸರಿ. ನನ್ನ ಬಳಿ ಇರೋ ಎಣ್ಣೆ ತುಂಬಾನೇ ಒಳ್ಳೆ ಎಣ್ಣೆ, ತುಂಬಾ ನೀಟಾಗಿ ಬೆಳೆಯುತ್ತೆ. ಮಾಲೀಶ್ ಮಾಡಿಸ್ಕೊಳ್ಳಿ, ಮಾಲೀಶ್ ಮಾಡಿಸ್ಕೊಳ್ಳಿ, ಮಾಲೀಶ್. ಕೂದಲು ಉದ್ದ ಬೆಳೆಯುತ್ತೇನಪ್ಪ, ನಿಜನಾ? ನಿಮ್ಮ ಅಪ್ಪಣೆ ನಿಜ. ನನ್ ಸುಳ್ಳಾದ್ರೆ ನನ್ ಕೂದಲೆಲ್ಲ ಉದುರೋಗ್ಬಿಡ್ಲಿ. ಕೂದಲು ಬೆಳೆದೆ ಹೋದ್ರೆ ನೀವು ಕೊಟ್ಟು ದುಡ್ಡು ವಾಪಸ್. ಬರೆಯ, ಹಾಗಾದ್ರೆ ಮಾಲೀಶ್ ಮಾಡಯ್ಯ. ಬಾ ಬಾ. ಸಖತ್ ಮಜಾ ಆಗ್ತಿದೆ. ಪತ್ಲು ನೀನು ಮಾಲೀಶ್ ಮಾಡಿಸ್ಕೊಳೋ, ತುಂಬಾ ಚೆನ್ನಾಗಿರುತ್ತೆ, ಮಜಾ ಇರುತ್ತೆ. ಆಯ್ತಪ್ಪ, ನನಗೂ ಒಂಚೂರು ಮಾಲೀಶ್ ಮಾಡ್ಬಿಡ. ಅರೆ ನಮ್ಮನ್ನ ಯಾಕಪ್ಪ ಹಿಂಗ್ ನೋಡ್ತಾ ಇದ್ದೀರಾ? ನೀವ್ ಯಾವತ್ತೂ ಮನುಷ್ಯರನ್ನ ನೋಡೇ ಇಲ್ವೇನ್ರೋ? ಮನುಷ್ಯರನ್ನ ನೋಡಿದೀವಿ, ಆದ್ರೆ ನಿಮ್ಮ ತರದವ್ರನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾವು. ಏನ್ ಮಾತು ಅಂತ ಆಡ್ತಿದ್ದೀರಪ್ಪ? ಅಂತ ವಿಶೇಷ ಏನಿದೆ ನಮ್ಮಲ್ಲಿ? ನಿಮ್ ಒಳಗಲ್ಲ, ವಿಶೇಷತೆ ಇರೋದು ನಿಮ್ ಮೇಲೆ. ನಮಗ್ ಹೇಳ್ತೀರಾ ನೀವು ನಿಮ್ ತಲೆ ಮೇಲೆ ಇಷ್ಟು ಸುಂದರವಾಗಿ ಹುಲ್ ಹೇಗ್ ಬೆಳೀತು ಅಂತ? ನಮ್ ತಲೆ ಮೇಲೆ ಹುಲ್ಲು ಬೆಳೆದಿದ್ಯಾ? ಯಾಕೀಗಾಯ್ತು? ಅವನು ಎಂತ ಕೆಲಸ ಮಾಡ್ಬಿಟ್ಟಲ್ಲ. ನೀನ್ ಯಾವನ್ನ ಮಾಲೀಶ್ ಮಾಡೋನ್ನ ಕರ್ಕೊಂಡ್ ಬಂದಿಲ್ಲಪ್ಪ, ಅವ್ರು ಮಾಡಿರೋ ಅವಾಂತರ ಇದು. ನೀನ್ ಅಳಗದು ಅಲ್ಲದೆ ನನ್ನ ಹಾಳು ಮಾಡ್ಬಿಟ್ಟಲ್ಲ. ಕಿತ್ರು ಬರಲ್ಲ ಕಣೋ. ಮೋಟು, ಬೇಗ ಏನಾದ್ರು ಯೋಚನೆ ಮಾಡು. ಈ ಹುಲ್ಲ ಕಿತ್ತಕ್ಕದಕ್ಕೆ ಆಗ್ತಿಲ್ವಲ್ಲಪ್ಪ. ಅಯ್ಯೋ, ಖಾಲಿ ಹೊಟ್ಟೆಲ್ಲ ತಲೆ ಓಡಲ್ಲ ಕಣೋ. ಕೂದ್ಲು ಬದಲು ಹುಲ್ ಬೆಳೆದ್ಬಿಟ್ಟು ಇನ್ನೂ ತಲೆ ಓಡ್ತಿಲ್ಲ. ನೀನೇ ಯೋಚಿಸು. ಏನಪ್ಪ ಮಾಡ್ಲಿ ಈಗ? ಈ ಮಾಲಿಯಿಂದ ಕೆಲಸ ಮಾಡ್ಕೊಳ್ಳೋಣ. ಐಡಿಯಾ. ಸ್ವೈಟ ಬಾಕ. ಥ್ಯಾಂಕ್ ಯು ದೊಡ್ಡ, ಥ್ಯಾಂಕ್ ಯು. ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ಅಯ್ಯೋ, ಇದು ಮತ್ತೆ ಬೆಳ್ಕೊಂಡ್ಬಿಡ್ತು ಕಣೋ. ನಿನ್ ತಲೆ ನೋಡು. ಅಣ್ಣ ನಿಂತ್ಕೊಳ್ಳಿ, ನಾವು ನಿಮ್ ಇಂಟರ್ವ್ಯೂ ಮಾಡ್ಬೇಕು, ನಿಮ್ ಫೋಟೋ ತೆಗಿಬೇಕು. ನಾವು ಆಟೋಗ್ರಾಫ್ ಬೇಕು ನಮ್ಗೆ. ಪ್ಲೀಸ್ ವೇಟ್. ಹಸಿ ಹಸಿ ಹುಲ್ಲು. ಅಯ್ಯೋ, ಏನ್ ಮಾಡ್ತಿದ್ಯಾ? ಬಿಟ್ಬಿಡು, ಬಿಟ್ಬಿಡು. ಅಯ್ಯೋ, ತಲೆ ಚುಳ್ಳಾತೈತೆ. ಸುಮ್ಮನೆ ಅವ್ರಿಬ್ರು ನಮ್ಮನ್ನ ನೋಡ್ಬಿಟ್ರೆ ಜೀವನ ಪೂರ್ತಿ ಆಡ್ಕೊಂಡು ಹೋಗ್ತಾರ ಕಣೋ. ಬಿಟ್ಬಿಡು, ಬಿಟ್ಬಿಡು ನನ್ನ. ಮೋಟು, ಕಾಪಾಡು, ಯಾರು ಇದು ತಡೀರಪ್ಪ. ನಿತ್ಕೋ, ನಮ್ ಫ್ರೆಂಡ ಬಿಟ್ಬಿಡು. ಅವ್ನ್ ಏನು ಮಾಡಬೇಡ, ಅವ್ನ ನನ್ ಪ್ರಾಣ ಸ್ನೇಹಿತ. ಬಿಟ್ಬಿಡು ಅವನ್ನ, ಅದನ್ನ ಸುಮ್ನೆ ಇರಲ್ಲ. ಕಾಪಾಡು. ಹೋಗಿ ಎಲ್ಲ ತಲೆ ಮೇಲೆ ಹುಲ್ ಬೆಳೆದಿದೆ ಅಂತ ಹುಲ್ ತಿಂತಾ ಇದ್ಯಾ? ನಿಂಗೆ ನಾಚಿಕೆ ಆಗಲ್ವಾ? ಬುದ್ಧಿ ಇಲ್ವಾ ನಿಂಗೆ? ನಾನ್ ಯಾಕಪ್ಪ ಇಲ್ಲಿ ಬರಕ್ ಹೋದೆ? ಅಯ್ಯೋ, ಕಾಪಾಡಿ. ಒಂದಲ್ಲ ಎರಡಲ್ಲ ಮೂರಿದೆ. ಅಯ್ಯಪ್ಪ,
ನಿಂತ್ಕೋ. ಇಲ್ಲ ಅಂದ್ರೆ ನನ್ನಂತ ಕೆಟ್ಟವನ್ ಯಾರು ಇಲ್ಲ. ತುಂಬಾ ಜಾಸ್ತಿ ಆಯ್ತು ನಿಂದು. ನೀನ್ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಒಬ್ಬ ಮನುಷ್ಯ ತಲೆ ಮೇಲೆ ಬೆಳೆದಿರೋ ಹುಲ್ ತಿಂತಿದ್ಯಲ್ಲ, ಮನುಷ್ಯನ್ಗೆ ತಲೆ ಮೇಲೆ ಹುಲ್ ಬೆಳೆಯಲ್ಲ ಅಂತ ಗೊತ್ತಿಲ್ವಾ ನಿನ್ಗೆ? ಹೇಳು, ನಿನಗೆ ನಾಚಿಕೆ ಆಗಲ್ವಾ? ಸ್ವಲ್ಪ ಕರುಣೆ ಇಲ್ವಾ ನಿನಗೆ? ಎಲ್ಲಂದ್ರಲ್ಲಿ ಹೋಗಿ ಯಾರ ಹತ್ರ ಬೇಕಾದ್ರೆ ಹುಲ್ ತಿಂತ್ಯಾ? ನಾಚಿಕೆ ಆಗಲ್ವಾ ನಿಂಗೆ? ಮಾನ ಮರ್ಯಾದೆ ಇಲ್ವಾ? ನಮ್ಮಂತ ಮನುಷ್ಯರಿಗೆ ಬದುಕಕ್ಕೆ ಬಿಡ್ತಾ ಇಲ್ವಲ್ಲ ನೀನು? ಎಲ್ಲಂದ್ರಲ್ಲಿ ಬಂದು ಗೊತ್ತಿಲ್ಲ, ಕೂದ್ಲೆಲ್ಲ ತಿಂತಿಯಲ್ಲ ಹುಲ್ಲು ಅಂತ. ವಾ ಮೋಟು, ಏನಲ್ಲೇ ಎಷ್ಟ್ ಚೆನ್ನಾಗಿ ಭಾಷಣ ಮಾಡುದು. ನೀನು ವಿಧಾನಸೌಧದಲ್ಲಿ ಇರ್ಬೇಕಿತ್ತು ಕಣಪ್ಪ. ಈ ಕಡೆ ಈ ಕಡೆ ಐಡಿಯಾ. ನಡಿಯೋ, ಬೇಗ ಹೋಗಿ ಸಮೋಸ ತಿನ್ಬೇಡ, ಹೊಟ್ಟೆ ಸಿಗ್ತಾ ಇದೆ. ಲೇ, ಈಗ ಆಗ್ತಿರೋ ಸಾಲದೇನೋ, ಇವತ್ತಲ್ಲೂ ನಿನಗೆ ಸಮೋಸ ಬೇಕೇನೋ? ಅಣ್ಣ, ನಮ್ ತಲೆಯಲ್ಲಿ ಹುಲ್ ಬೆಳಕ್ ಮುಂಚೆ ಬೇಗ ನಮ್ ಸಮೋಸ ಕೊಟ್ಬಿಡೋಣ, ತಿನ್ಬಿಡ್ತೀವಿ. ಏನಂದೆ? ಇವನು ಹೇಳಿದ್ದು ಬೇಗ ಸಮೋಸ ಕೊಡಪ್ಪ, ಇಲ್ಲಾಂದ್ರೆ ಹೊಟ್ಟೆ ಹಸುವು ಜಾಸ್ತಿ ಆಗುತ್ತೆ ಅಂತ. ತಗೊಳ್ಳಿ, ಸಮೋಸ ಬೇಗ ತಿನ್ಬಿಟ್ಟು ನನ್ನ ಸಾಲ ಅನ್ನೋದು ತೀರ್ಸ್ಬಿಟ್ರೆ ಮತ್ತ. ಅಲ್ಲ, ನೀವಿಬ್ರು ತಲೆ ಮೇಲೆ ಯಾಕೆ ಈ ರೀತಿ ಬಟ್ಟೆ ಹಾಕೊಂಡಿರಿ? ಏನಾಗೈತಿ? ಈಗ ತಾನೇ ತಲೆಗೆ ಸ್ನಾನ ಮಾಡ್ಕೊಂಡ್ ಬಂದ್ವಿ, ಕೂದಲು ಒದ್ದೆ ಆಗ್ಬಿಟ್ಟಿದೆ ಅಷ್ಟೇ. ಕೂದಲ ಒದ್ದೆ ಐತೇನ? ಇದೇನಿದೆ? ಏನಿಲ್ಲ ಏನಿಲ್ಲ, ಏನೋ ಐತಿ. ಸಮೋಸ. ಅಯ್ಯೋ ದೊಡ್ಡಣ್ಣ, ನಮ್ಮನ್ನ ಕಾಪಾಡೋ. ಡಾಕ್ಟರ್ ಮುನ್ಸ್ವಾಮಿ, ದಯವಿಟ್ಟು ನಮ್ಮನ್ನು ಕಾಪಾಡಿ. ಮೊಟ್ಟು ಪತ್ತು, ನನ್ನ ಗೆಳೆಯರೇ, ಜೀವದ ಗೆಳೆಯರೇ, ಏನಾಯ್ತು ಅಂತ ಹೇಳ್ರಪ್ಪ. ಓ ಮೈ ಗಾಡ್, ನೀವು ಇಬ್ರು ಅಳ್ತಾ ಇರೋದನ್ನ ನೋಡಿದ್ರೆ ಯಾವ್ದೋ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ರ ಕಾಣ್ತಾ ಇದೆಯಲ್ಲ. ಹೌದಾ ಪತ್ಲು? ಅಯ್ಯೋ, ತೊಂದ್ರೆ ಇಲ್ಲಪ್ಪ, ತುಂಬಾ ದೊಡ್ಡ ತೊಂದ್ರೆ ಸಿಕ್ಕಾಕೊಂಡ್ಬಿಟ್ಟಿದೀವಿ ನಾವು. ಇಲ್ಲಿ ನೋಡೋಣ. ಅಣ್ಣ, ನೀವಿಬ್ರು ಜೀವನ ಪೂರ್ತಿ ಫ್ಯಾನ್ ಮೇಲೆ ಹೋಗಿ ಕೂತ್ಕೋಬಹುದು. ಈಗ ಸದ್ಯಕ್ಕೆ ದಯವಿಟ್ಟು ನಮ್ ತಲೆಯಲ್ಲಿ ಬೆಳ್ತಿರೋ ಹುಲ್ಲ ಕಿತ್ತಾಕ್ಬಿಡಿ ಪ್ಲೀಸ್. ಆ ಇಬ್ರು ನೀವೇನಾ? ಎಲ್ಲ ಕಡೆ ದೊಡ್ಡ ಸುದ್ದಿ. ನೀವೆಲ್ಲ ತಲೆಗೆ ಮಾಲಿಶ್ ಮಾಡಿಸ್ಕೊಂಡು ಹುಲ್ ಬೆಳೆಸ್ಕೊಂಡಿದ್ದೀರಾ ಅಂತ ಎಲ್ರು ಮಾತಾಡ್ತಿದ್ದಾರೆ. ಅಮಾಯಕರು ನಾವೇನಪ್ಪ, ನಮ್ಮನ್ನು ಕಾಪಾಡು. ನೋಡಪ್ಪ, ಈ ಬಾಂಬನ ನಿಮ್ ತಲೆ ಮೇಲೆ ಇಟ್ಬಿಟ್ಟು ಬ್ಲಾಸ್ಟ್ ಮಾಡ್ಬಿಟ್ರೆ ಹುಲ್ಲು ಇರಲ್ಲ, ನಿಮ್ಮ ತಲೆನೂ ಇರಲ್ಲ. ಹೆಂಗಿದೆ ನನ್ನ ಹೊಸ ಐಡಿಯಾ? ಏನಂದೆ? ತಮಾಷೆ ಮಾಡುತ್ತಪ್ಪ. ಅಯ್ಯೋ ಕ್ಷಮಿಸ್ರಪ್ಪ, ಆದ್ರೆ ನಾನು ಅದಕ್ಕೂ ಒಂದು ಔಷಧಿ ಕಂಡಿಡ್ದಿದ್ದೀನಿ. ನೋಡ್ರಪ್ಪ, ಈ ಸ್ಪ್ರೇನಾ ನಾನು ಇದನ್ನ ನಿಮ್ ತಲೆ ಮೇಲೆ ಹೊಡೆದ್ರೆ ಆ ಹುಲ್ಲು ಇರಲ್ಲ, ನಿಮ್ಗೆ ತೊಂದ್ರೆನೂ ಇರಲ್ಲ. ಡಾಕ್ಟರ್ ಮುನ್ಸ್ವಾಮಿ, ನಿಮ್ಗೆ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಸಾಲದು. ಥ್ಯಾಂಕ್ ಯು. ಬಲ್ಲೆ 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 ಬಲ್ಲೆ. ಈ ಹೂವ ಒಂದು ಕಡಿಮೆ ಐತಪ್ಪ, ಅದನ್ನು ನಮ್ ತಲೆ ಮೇಲೆ ಇಟ್ಬಿಟ್ಟಲ್ಲ ನೀನು. ಇವಾಗೆಲ್ಲ ನಾವು ಲೈಫಲ್ಲಿ ಚೆನ್ನಾಗಿರೋದು ಇಷ್ಟ ಇಲ್ಲ ಅನ್ಸುತ್ತೆ. ನಮ್ಮನ್ನ ತರಾವರಿ ಮಾಡ್ತಾ ಇದ್ದೀರಲ್ಲಪ್ಪ. ಅಯ್ಯೋ, ಸ್ವಲ್ಪ ಯೋಚನೆ ಮಾಡಿ, ಇದರಿಂದ ನಾವು ಎಷ್ಟು ದುಡ್ಡು ಮಾಡ್ಬೋದು ಗೊತ್ತಾ? ಹೇಗೆ? ಅಯ್ಯೋ, ದುಡ್ಡು ಮಾಡೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ಪ್ರಾಮಿಸ್ ಮಾಡಿ ಹೇಳ್ತೀನಿ, ಸಖತ್ ದುಡ್ಡು ದುಡಿಬಹುದು. ನಾವು ಪರಸ್ಪರ ಅದನ್ನ ಹಂಚ್ಕೊಂಡ್ಬಿಡೋಣ. ಆಗ ಮೋಟೋ ನಿನ್ ಎಷ್ಟು ಬೇಕಾದ್ರೂ ಸಮೋಸ ತಿನ್ಬೋದಲ್ಲ. ಹಂಗಾದ್ರು ಓಕೆ. ಆ ಕೆಂಪು ನೀನು ಹಾಕ್ಬಿಟ್ಟು ಒಂದ್ ಬೊಕ್ಕೆ ಮಾಡ್ಕೊಡಿ. ನಮಗೆ ಎಲ್ಲವೂ ಒಂದೊಂದು ಮಿಕ್ಸ್ ಮಾಡಿ ಕೊಟ್ಬಿಡಿ. ಎಷ್ಟ್ ಚೆನ್ನಾಗಿದ್ಯಪ್ಪ ಈ ಪ್ಲಾಂಟ್ಗಳು. ನೋಡಿ ನೋಡಿ, ಹೂಗಳು ಎಷ್ಟು ಸುಂದರವಾಗಿದಾವೆ. ಅದನ್ನ ಇಲ್ಲಿ ಕಿತ್ರೆ ಮತ್ತಲ್ಲೇ ಬೆಳ್ಕೊಂಬರುತ್ತೆ ನೋಡಿ. ಅರೆ, ನೀವಿಷ್ಟು ಮಜವಾಗಿರೋ ಗಿಡಗಳನ್ನ ಎಲ್ಲಿಂದ ತಗೊಂಡ್ ಬಂದ್ರಿ? ಓ ಮೈ ಗಾಡ್, ಈ ಗಿಡ ಎಲ್ಲಿಂದ ತಗೊಂಬಂದ್ರಿ ಅಂತ ಮಾತ್ರ ನಮ್ಮನ್ನ ಕೇಳ್ಬೇಡಪ್ಪ. ಇದು ನಮ್ಮ ವ್ಯಾಪಾರ ಧರ್ಮನಪ್ಪ. ನಾವ್ ಯಾರಿಗೂ ಗುಟ್ಟನ್ನು ಹೇಳ್ಕೊಡಲ್ಲ. ನಾವ್ ಇದನ್ನ ಎಷ್ಟು ದೂರದಿಂದ ತಗೊಂಡ್ಬಂದಿದೀವಿ ಗೊತ್ತಾ? ಎಷ್ಟು ಕಷ್ಟಪಟ್ಟಿದೀವಿ ಗೊತ್ತಾ?